ಎರಡು ತಗೊಂಡ್ರವ ಚಿಗವ ನೋಡ್ರಿ, ಒಂದು ಅರ್ಥ ಮಾಡ್ಕೊಡ್ರಿ. ಮಾವು ಕೊಟ್ಟದ್ದು ಮಣಿತನಕ, ಮಾವ ಕೊಟ್ಟದ್ದು ಎಲ್ಲಿಗಿರ್ತದ? ಮಣಿತನಕ ಅಷ್ಟೇ ಇರ್ತದ. ದೇವ್ರು ಕೊಟ್ಟದ್ದು ಕೊಣತನಕ ಇರ್ತದ. ಅದಕ್ಕೆ ನೀವು ಹಿಂಗ ಹೇಳಲ್ಲ, ನೋಡೋಣ ಕೈಯಾಗ ಶಕ್ತಿ ಕೊಡು, ಇಂಥ 100 ಮಂದಿ ಸಾಕು ಅಂತ ತಾಕತ್ತು ನನಗೆ ಕೊಡು ದೇವ್ರೆ ಅಂತ ಬೇಡ್ಕೊಡ್ರಿ. ಬಹುತೇಕ ನೀವು ದುಡಿದು ಉಣ್ತಕ್ಕಂಥದ್ದು, ಕಾಯಕ ಮಾಡಿ ಉಣ್ತಕ್ಕಂಥ ಭಾವನೆ ನಿಮಗೆ ಬರ್ತದ ಅಂತಕ್ಕಂಥದ್ದು. ಅವ್ರು ಏನು ಕೊಟ್ಟಾರೆ, ಏನು ತಗೊಂಡು ಏನು ಮಾಡ್ಬೇಕು? ಎಲ್ಲ ಅವ್ರ ನಿಮಗೂ ಏನದ? ಬಾಂಡ್ಯನೂ ಅವ್ರದ, ತಾಟುನು ಅವ್ರದ, ಪಲಂಗನು ಅವ್ರದ, ಹಾಸಿಗೆನೂ ಅವ್ರದ, ಚಾದರ್ನು ಅವ್ರದ, ಹಾಕೊಳ್ಳೋ ಬೂಟನು ಅವ್ರುವ, ಬಟ್ಟಿನೂ ಅವ್ರುವ, ಎಲ್ಲ ಅವ್ರುವ. ಮತ್ತೆ ನಿಮ್ದೇನೈತಿ? ನಿಮಗ ತಾಳಿ ಕಟ್ರಿ ಭಾಳ ಚಲೋ ಆಕತ್ತಲ್ಲ. ಏನು ಮಾಡೋದು? ಇನ್ನೂ ಒಂದು ವಿಚಿತ್ರ, ನಾನು ನಿನ್ನೆ ಹೇಳಿದೆ, ಇನ್ನು ಹೆಂಗ್ ಬಂದತಿ ಅಂದ್ರೆ ಈ ಪರಿಸ್ಥಿತಿ ಒಳಗ, ಈ ನಾಡಿನೊಳಗ ಹಿರಿಯರ ಮದುವೆ ತಪ್ಪಿ ಹೋಗ್ಬಿಟ್ಟಾವ. ಅವಲ್ಲೇ ಕೂಡ್ತಾವ, ಹೋಗ್ಬಿಡ್ತಾವ. ಮುಗಿದೋಗ ನಿಮ್ಗೆ ನೋಡೋದೇ ಇಲ್ಲ, ಕೇಳೋದೇ ಇಲ್ಲ. ನಿನ್ನೆಲ್ಲ ಮಾಡಿ ಈಗ ಒಂದು ವಾರದಿಂದ ಪೇಪರ್ ನೋಡಿರಿ ಇಲ್ಲ? ಫಿಕ್ಸ್ ಆಗ್ಯದ, ಕನ್ಯಾ ನೋಡಿ ಬಂದನ, ಫಿಕ್ಸ್ ಆಗ್ಯದ, 1 ತಿಂಗಳಾಗ್ಯದ, ಮದುವೆ ನೇಮಕ ಮಾಡ್ಯಾರ, ಕಲ್ಯಾಣ ಮಂಟಪ ಬುಕ್ ಮಾಡ್ಯಾರ, ಎಲ್ಲ ಅಡಿಗೆ ಎಲ್ಲ ಹೇಳ್ಯಾರ, ಎಲ್ಲ ಮಾಡ್ಯಾರ. ಆ ಮಗ ಏನ್ ಮಾಡ್ಯಾರ? ಅವ್ರ ಅಕ್ಕಿನ ತಗೊಂಡೋಗ್ಬಿಟ್ಟಾನ. ನಮ್ಮನ್ನು ಸಾಕು ಕೆಲಸ ಯಾರ್ದು? ಈ ಗೃಹಸ್ಥಾಶ್ರಮಕ್ಕೆ ಅದೇ ಗೃಹಸ್ಥಾಶ್ರಮದವ್ರು ಏನ್ ಮಾಡ್ಬೇಕಂದ್ರೆ, ಮಾದುಕರಿ ಅಂದ್ರೆ ರೊಟ್ಟಿಯನ್ನು ಕಜ್ಜಾಯವನ್ನು ತಂದು ಕೊಟ್ಟು ಈ ಸನ್ಯಾಸಿಯನ್ನು ಸಾಕು ಜವಾಬ್ದಾರಿ ಯಾರಿಗೆ ಅಂತಂದ್ರೆ ಅದು ಗೃಹಸ್ಥಾಶ್ರಮಕ್ಕೆ. ಇನ್ನು ಮಕ್ಕಳನ್ನ ಹುಟ್ಟಿ ಬಂದು ಮಕ್ಕಳನ್ನು ಸಾಕುವಂತಹದ್ದು ಬ್ರಹ್ಮಚರ್ಯ, ವಾನಪ್ರಸ್ಥ ಮತ್ತು ಸನ್ಯಾಸಿ, ಈ 3 ಆಶ್ರಮಗಳನ್ನು ಸಾಕುವಂಥ ಜವಾಬ್ದಾರಿ ಯಾರಿಗದೆ ಅಂತಂದರೆ ಅದು ಗೃಹಸ್ಥಾಶ್ರಮಕ್ಕೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಈ 4 ಆಶ್ರಮದ ಜವಾಬ್ದಾರಿ ನಿಮ್ಮ ಮೇಲೆ ಇರೋದ್ರಿಂದ ಚನ್ನಬಸವ ಶಿವಯೋಗಿಯ ಪುಣ್ಯ ಅಂಗಳದೊಳಗೆ ಈ ಮದುವೆ ಸಮಾರಂಭವನ್ನು ನೀವೇನು ಆಯುಕ್ತವಾಗಿ ವೇದಿ ಮಾಡ್ತಾ ಇದ್ದೀರಿ. ಗಂಡು ಹುಟ್ಟಿದ್ರೆ ಚನ್ನ ಬಸವಪ್ಪ ಅಂತ ಹೆಸರಿಡ್ರಿ, ಹೆಣ್ಣು ಹುಟ್ಟಿತ್ತು ಅಂತಂದ್ರೆ ಚೆನ್ನಮ್ಮ ಅಂತ ಹೆಸರಿಟ್ಟು ಅಜ್ಜನ ಕೃಪೆಗೆ ಪಾತ್ರರಾಗ್ರಿ ಅನ್ನುವಂಥ ಮಾತನ್ನ ಮತ್ತೊಮ್ಮೆ ಮುಗಿದೊಮ್ಮೆ ಹೇಳಿ, ಈ ಪವಿತ್ರವಾಗಿ ಈ ನಮ್ಮ ಚನ್ನಬಸವ ಶಿವಯೋಗಿಗಳವರ ಮಹತ್ವಕವಾದಂಥ ಈ ಪುಣ್ಯಕ್ಷೇತ್ರ ನರಗುಂದದೊಳಗೆ ಬಹಳ ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಕೂಡ ಧರ್ಮ ಜಾಗೃತೆಯ ಕಾರ್ಯವನ್ನು ಭಾಳಷ್ಟು ಜಾಗೃತಯುಕ್ತವಾಗಿ ಮಾಡ್ಕೊಂಡು ಬರ್ತಕ್ಕಂಥ ಒಂದು ಕೀರ್ತಿ. ಆ ವ್ಯವಸ್ಥೆಯನ್ನು ನಮ್ಮವರೇ ಆಗಿರುವಂಥ ನಮ್ಮ ಶಿವಕುಮಾರ ಮಹಾಸ್ವಾಮಿ